ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಮಧ್ಯದಲ್ಲಿ ಈಗೋ ಅನ್ನೋದಿರಬಾರ್ದು. ಶ್ರೀಕೃಷ್ಣ ಹಾಗೂ ಸುಧಾಮನ ಕತೆ ನಿಮ್ಗೆ ಗೊತ್ತಿರುತ್ತೆ. ಸುಧಾಮ ಶ್ರೀಕೃಷ್ಣನ ಬಾಲ್ಯದ ಸ್ನೇಹಿತ. ಆತ ಬಡ ಕುಟುಂಬದಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಒಂದು ದಿನ ಆತನ ಕುಟುಂಬ ಒಂದು ಊಟಕ್ಕೂ ಪರದಾಡುವ ಪರಿಸ್ಥಿತಿಗೆ ತಲುಪಿದಾಗ ಆತ ತನ್ನ ಬಾಲ್ಯದ ಸ್ನೇಹಿತನಾದ ಶ್ರೀಕೃಷ್ಣನಿಗೆ ಭೇಟಿಯಾಗಲು ದ್ವಾರಕೆಗೆ ಹೋಗ್ತಾನೆ. ಆಗ ಸುಧಾಮನ ಬಳಿ ಶ್ರೀಕೃಷ್ಣನಿಗೆ ಕೊಡೋಕೆ ಮೊಸರು ಮತ್ತು ಅಕ್ಕಿ ಮಾತ್ರ ಇರುತ್ತೆ. ಸುಧಾಮ ದ್ವಾರಕೆಗೆ ತಲುಪಿದಾಗ ದ್ವಾರಕಾಧೀಶ ಶ್ರೀಕೃಷ್ಣನೇ ಸ್ವತಃ ಬಾಗಿಲಿಗೆ ಬಂದು ಅವನನ್ನು ಕರೆದೊಯ್ದು ಅವನ ಪಾದವನ್ನು ತೊಳೆದು ಪೂಜಿಸುತ್ತಾನೆ. ಆಗ ಸುಧಾಮ ತಾನು ತಂದಿದ್ದ ಅಕ್ಕಿ ಮತ್ತು ಮೊಸರನ್ನ ಪ್ರೀತಿಯಿಂದ ಶ್ರೀಕೃಷ್ಣನಿಗೆ ಕೊಡ್ತಾನೆ. ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದ ಶ್ರೀಕೃಷ್ಣ ದೇವತೆಗಳಿಗಿಂತ ಜಾಸ್ತಿ ಅವನನ್ನು ಕೊಂಡಾಡ್ತಾನೆ. ಅಲ್ಲಿಂದ ಸುಧಾಮ ಹಿಂತಿರುಗಿದಾಗ ಶ್ರೀಕೃಷ್ಣ ಆತನಿಗೆ ತಿಳಿಯದೆ ಒಂದು ಸುಂದರವಾದ ಮಹಲನ್ನೇ ಅವನಿಗೆ ಸನ್ಮಾನ ರೂಪದಲ್ಲಿ ಕೊಟ್ಟಿರ್ತಾನೆ. ನಿಜವಾದ ಸ್ನೇಹದಲ್ಲಿ ಬಡತನ, ಶ್ರೀಮಂತಿಕೆ ಅನ್ನೋ ಈಗೋ ಯಾವತ್ತೂ ಇರಲ್ಲ. ಆ್ಯಂಡ್ ಲೈಫಲ್ಲಿ ಕೆಲವೊಂದು ಸಿಚುವೇಶನ್ಸ್ಗಳು ಎದುರಾದಾಗ ಮಾತ್ರ ಫ್ರೆಂಡ್ಶಿಪ್ನ ನಿಜವಾದ ಬೆಲೆ ಏನು ಅಂತ ಅರ್ಥ ಆಗುತ್ತೆ. ಆ್ಯಂಡ್ ಲೈಫಲ್ಲಿ ದಾನ, ಸ್ನೇಹ, ಪ್ರೀತಿಗೆ ಮಾತ್ರ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿ ಇರುತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿರುವಂತಹ ಬೆಸ್ಟ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ.